that another idiot is God. So these are the three categories. What about these idiots? They don't listen to anything anyone says. So बैठ जाओ. Speaker sir, order लाइए sir. माइक तो दीजिए. माइक दीजिए लेकिन बोलेंगे आप. माइक नहीं है sir. The Home Minister is not here today because he is scared. ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ರಾಹುಲ್ ಗಾಂಧಿ ಅವರ ವರ್ತನೆಗಳು ಯಾವ್ಯಾವ ಸಂದರ್ಭದಲ್ಲಿ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡ್ತಾನೆ ಇದ್ದೀರಿ. ಕಳೆದ ವಾರ ಪ್ರಧಾನಿ ನಿವಾಸದ ಹತ್ತಿರ ಹೋಗ್ಬಿಟ್ಟು ಏನೇನೆಲ್ಲ ಪ್ರತಿಭಟನೆಯ ಹೆಸರಿನಲ್ಲಿ ರಂಪಾಟಗಳು ನಡೀತು ಅದನ್ನೆಲ್ಲ ನೋಡಿದೆ. ಕಳೆದ 3-4 ದಿನಗಳಿಂದ ಲೋಕಸಭೆಯ ಒಳಗೆ ಚರ್ಚೆಗೆ ಯಾವ ರೀತಿ ಅಡ್ಡಿಪಡಿಸಲಾಗ್ತಿತ್ತು ಅದನ್ನು ನೋಡಿದಿರಿ. ಈಗ ಚರ್ಚೆ ಆರಂಭ ಆಗಿದೆ. ಚರ್ಚೆ ಆರಂಭ ಆದ ಮೇಲೆ ರಾಹುಲ್ ಗಾಂಧಿಯವರ ವರ್ತನೆ ಹೇಗಿದೆ ಇದನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ ಸ್ನೇಹಿತರೆ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸಂಪೂರ್ಣ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇವತ್ತು ನೀಟ್ ಅಕ್ರಮದ ಕುರಿತಂತೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ತಂದಿರುವಂತಹ ಮಸೂದೆ ಬಗ್ಗೆ ರಾಹುಲ್ ಗಾಂಧಿಯವರು ಮಾತಾಡೋದಕ್ಕೆ ಎದ್ದು ನಿಂತರು. ಅವರಿಗೆ ಎಲ್ಲ ಹಕ್ಕು ಇದೆ. ಕೇಂದ್ರ ಸರ್ಕಾರವನ್ನು ಟೀಕಿಸುವಂಥ ಹಕ್ಕು ಖಂಡಿತ ಇದೆ. ಎಲ್ಲಿ ಲೋಪದೋಷಗಳಾಯಿತು, ಏನೇನು ಸರಿಪಡಿಸಬೇಕಾಗಿತ್ತು, ಅದು ಈ ಸಮಸ್ಯೆಗೆ ಪರಿಹಾರ ಏನೇನು, ಈ ರೀತಿಯ ಸಲಹೆಗಳನ್ನು ಕೊಡುವಂಥ ಅಧಿಕಾರ ರಾಹುಲ್ ಗಾಂಧಿಯವರಿಗಿದೆ. ಅದನ್ನು ಅವರು ಮಾತಾಡೋದಕ್ಕೆ ಶುರು ಮಾಡಿದ್ರು. ಮಾತಾಡ್ತಾ ಅವರು ಒಂದಷ್ಟು ವಿಚಾರಗಳನ್ನು ಅಲ್ಲಿ ಬಳಸಲಾಗದ ಶಬ್ದಗಳನ್ನು ಬಳಸಿದ್ರು ಅನ್ನೋದು ಆಡಳಿತ ಪಕ್ಷದ ಸದಸ್ಯರ ಆಕ್ಷೇಪ. ಆ ಒಂದು ಸನ್ನಿವೇಶ ಹೇಗಿತ್ತು ಒಂದ್ಸಲಿ ನೋಡ್ಕೊಂಬರೋಣ. As that image is not true because the idiot is trying to pretend that he is God. I'm not talking about that. As it is not true and the idiot is trying to pretend he's God, he has to create this massive image. Then I asked a question, sir. मैं सोचा कि यार ये मैं सोचा कि ये स्टूडेंट है और फिर ये इडियट भी है. तो मैंने उससे पूछा, एक बात बताओ, ये तीसरी कैटेगरी कहां जाती है? ये तीसरी कैटेगरी कहां जाती है? उसने कहा कौन सी तीसरी कैटेगरी? मैंने कहा अंधभक्त. इसको कहां डाला जाए? She says to me, अंधभक्त is a person who is absolutely convinced that another idiot is God. So these are the three categories. ನೋಡಿ, ಇಲ್ಲಿ ರಾಹುಲ್ ಗಾಂಧಿಯವರು ಈಡಿಯಟ್ಟು, ಅಂಧಭಕ್ತ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಇದು BJP ಸದಸ್ಯರ ಒಂದು ಅಸಮಾಧಾನಕ್ಕೆ ಕಾರಣ ಆಯಿತು. ಈ ರೀತಿ ಅಸಂವಿಧಾನಿಕ ಪದಗಳನ್ನು ಬಳಸಬಾರ್ದು ಅಂತ ಒಂದಷ್ಟು ಅಬ್ಜೆಕ್ಷನ್ಗಳು ಎದ್ವು. ಆಗ ರಾಹುಲ್ ಗಾಂಧಿಯವರು ನಾನು ಇದರಲ್ಲಿ ಅಸಂವಿಧಾನಿಕ ಏನು ಬಂತು, ನಾನು ಇಡಿಯಟ್ ಅಂತ ಇಲ್ಲಿ ಯಾರಿಗೂ ಹೇಳಲಿಲ್ಲ, ನಾನು ಯಾವ ಸದಸ್ಯರನ್ನು ಉದ್ದೇಶಿಸಿ ಇಡಿಯಟ್ ಅಂತ ಹೇಳಲಿಲ್ಲ ಅಂತ ತಾನೇ ಮಹಾನ್ ಬುದ್ಧಿವಂತ ಅನ್ನೋ ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅದಾದ ನಂತರದಲ್ಲಿ ಸ್ಪೀಕರು ಎಲ್ಲರನ್ನು ಸಮಾಧಾನ ಪಡಿಸಿದ್ರು. ಸರಿ, ಮಾತು ಮುಂದುವರ್ಸಪ್ಪ ಅಂತ ರಾಹುಲ್ ಗಾಂಧಿಯವರು ಹೇಳಿದ್ರು. ಆಗ ರಾಹುಲ್ ಗಾಂಧಿಯವರು ಎದ್ದು ನಿಂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಿದ್ದಾಗಲೇ ಯಾರೋ ಒಂದು ಆ ಕಡೆಯಿಂದ ಏನೋ ಒಂದು ಸಣ್ಣ ಧ್ವನಿ ಬಂತು, ಏನು BJP ಆಡಳಿತಾರೂಢ ಪಕ್ಷದ ಕಡೆಯಿಂದ. ತಕ್ಷಣ ರಾಹುಲ್ ಗಾಂಧಿ ನಾನು ಅಲ್ಲೇನೋ ಸೌಂಡ್ ಬಂತು, ನಾನು ಮಾತಾಡಲ್ಲ. ಸ್ಪೀಕರ್ ಸರ್, ಆರ್ಡರ್ ಲಾಯಿए ಸರ್. ಪ್ರಧಾನಿ ಮಾತಾಡುವಾಗ ಇವರೆಲ್ಲ ಎಷ್ಟೆಲ್ಲ ರಾಧಾಂತ ಮಾಡಿದರು. ಆದರೆ ಇಲ್ಲಿ ಎಲ್ಲೋ ಒಂದು ಧ್ವನಿ ಕೇಳಿದ ತಕ್ಷಣ ನಾನು ಮಾತಾಡಲ್ಲ ಅಂತ ಪುಸ್ತಕ ಅಂತ ಕೂತ್ಕೊಂಡ್ಬಿಟ್ರು. ಅವಾಗ ಎಲ್ಲ ಸೈಲೆಂಟ್ ಆದರು, ಆಡಳಿತ ಪಕ್ಷದವರೆಲ್ಲ. ಎಷ್ಟರ ಮಟ್ಟಕ್ಕೆ ಸೈಲೆಂಟ್ ಅಂದರೆ ಇಂಥ ಸನ್ನಿವೇಶ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಲೋಕಸಭೆಯಲ್ಲಿ. ಅಂದರೆ ಪಿನ್ ಡ್ರಾಪ್ ಸೈಲೆಂಟ್ ಅಂತೀವಲ್ಲ, ಆ ಥರ. ಆ ದೃಶ್ಯನೂ ಒಂದ್ಸಲಿ ನೋಡ್ಬಿಡಿ. ನೋಡಿ, ಆ ಕಡೆನೂ ಸೈಲೆಂಟು, ಈ ಕಡೆನೂ ಸೈಲೆಂಟ್. ರಾಹುಲ್ ಗಾಂಧಿಯವರಿಗೆ ಸ್ಪೀಕರ್ ಹೇಳ್ತಾ ಇದ್ದಾರೆ, ಮಾತಾಡ್ರಿ, ನಿಮ್ದು ಅವಕಾಶ ಇದೆ, ಈಗ ಮಾತಾಡಿ ಅಂತ. ಮಾತಾಡಲ್ಲ. ಮಕ್ಕಳ ಥರ, ಹೈಸ್ಕೂಲ್ ಮಕ್ಕಳ ಥರ ರಂಪಾಟ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ. ಕಿರಣ್ ರಿಜಿಜು ಸಂಸದೀಯ ಸಚಿವ, ಅವರು ಎದ್ದು ನಿಂತ್ಕೊಂಡು ಹೇಳಿದ್ರು, ನೀವು ಅಸಂಸದೀಯ ಭಾಷೆ ಬಳಸಿದ್ದಕ್ಕೆ ನಾವು ಎದ್ದು ನಿಂತ್ವಿ, ಈಗ ನಾವೆಲ್ಲ ಸೈಲೆಂಟ್ ಆಗಿದ್ದೀವಿ, ನೀವು ಮಾತಾಡಿ ಅಂತ. हम आपके भाषण को हम डिस्टर्ब नहीं करना चाहते हैं, लेकिन जो शब्द इस्तेमाल किया उसको आप कृपया इस्तेमाल ना करें, इतना ही है. हम तो सुनना चाहते हैं. मैं अनुरोध करता हूँ राहुल गांधी जी,
आप अपना भाषण को कंटिन्यू कीजिए, आप अपना भाषण कंटिन्यू कीजिए, लेकिन वो शब्द इस्तेमाल मत कीजिए, मेरा इतना ही अनुरोध है। ರಾಹುಲ್ ಗಾಂಧಿ ತೂಟಕ್ ಪಿಟಿಕ್ ಅಂತಲ್ಲ ಎದ್ದಳ್ತಾನೆ ಇಲ್ಲ. ಕೊನೆಗೆ ರಾಜನಾಥ್ ಸಿಂಗ್ ಎದ್ದು ನಿಂತ್ಕೊಂಡ್ರು. ಆಯ್ತಪ್ಪ ಮಾತಾಡಿ, ನಾನು ನಮ್ಮ ಕಡೆಯವ್ರಿಗೆ ಹೇಳ್ತೀನಿ, ಎಲ್ಲ ಸೈಲೆಂಟ್ ಆಗಿರಪ್ಪ. ಸೈಲೆಂಟ್ ಆಗಿದ್ದರು, ಆದರೂ ಇನ್ನೊಂದು ಸಲ ಹೇಳಿದ್ರು, ಎಲ್ಲ ಸೈಲೆಂಟ್ ಆಗಿರಪ್ಪ, ಅವ್ರು ಮಾತಾಡ್ತಾರಂತೆ ಅಂತ. और मैं आप सभी से ये अपील अपने पक्ष से करना चाहता हूं कि इस समय आप शांत रहिए, उनकी बात सुनिए। आप बोलिए। ಹಾಗೆ ಎಲ್ಲ ಸೈಲೆಂಟ್ ಆಗಿದ್ದರು. ಇಂಥ ಸೈಲೆನ್ಸನ್ನು ಲೋಕಸಭೆಯಲ್ಲಿ ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡೇ ಇಲ್ಲ. ಆಗ ಸ್ಪೀಕರು ಹೇಳಿಯಪ್ಪ ರಾಹುಲ್ ಗಾಂಧಿ ಮಾತಾಡೋಕ್ಕೆ ಸಿದ್ಧ ಇಲ್ಲ ರಾಹುಲ್ ಗಾಂಧಿ. ನಾನು ಮಾತಾಡಲ್ಲ ಅನ್ನೋ ರೀತಿಯಲ್ಲಿ ಚಿಕ್ಕ ಮಕ್ಕಳು ರಂಪ ಮಾಡ್ತಾರಲ್ಲ, ಆ ಥರ ಕೂತ್ಕೊಂಡ್ಬಿಟ್ರು. ಪದೇ ಪದೇ ಕೇಳ್ತಾ ಇದ್ದಾರೆ ಸ್ಪೀಕರ್, ಮಾತಾಡಿ, ಎದ್ದು ನಿಂತ್ಕೊಂಡು ಮಾತಾಡಿ, ಈಗೆಲ್ಲ ಸೈಲೆಂಟ್ ಆಗಿದೆಯಲ್ಲ ಮಾತಾಡಿ ಅಂತ. ಇಲ್ಲ. ಕೊನೆಗೆ ಸ್ಪೀಕರ್ ಹೇಳ್ತಾರೆ, ಈಗ ನೀವು ಮಾತಾಡಲಿಲ್ಲ ಅಂದರೆ ನಾನು ಬೇರೆಯವ್ರ ಹೆಸರು ಕರಿತೀನಿ, ಅವರು ಮಾತಾಡಬೇಕಾಗತ್ತೆ. ಆದರೆ ಮಾತಾಡೋದಕ್ಕೆ ಮುಂಚೆ ಸಂಸದೀಯ ಪದ ಬಳಕೆ ಮಾಡಿಕೊಂಡು ಮಾತಾಡಿ, ಕಾನೂನಿನ ಪ್ರಕಾರ ಮಾತಾಡಿ. ಆಗಲೂ ಎದ್ದೇಳಲ್ಲ ರಾಹುಲ್ ಗಾಂಧಿ. ಮತ್ತು ಅದೇ ಸೈಲೆನ್ಸು. ಯಾವಾಗ ಸ್ಪೀಕರು ಬೇರೆಯವ್ರ ಹೆಸರನ್ನು ಕರಿತೀವಿ ಅಂತ ಇನ್ನೊಂದ್ಸಲಿ ಹೇಳ್ತಾರೋ ಆಗ ರಾಹುಲ್ ಗಾಂಧಿ ಎದ್ದು ನಿಂತ್ಕೋತಾರೆ. ಎಸ್ ನಾನು ಮಾತಾಡ್ತೀನಿ. ಇವರು ನೋಡಿ ಅಲ್ಲ, ಅವ್ರು ಯಾರೋ ಮಾತಾಡ್ತಿದ್ದಾರೆ, ಇವ್ರು ಯಾರೋ ಮಾತಾಡ್ತಿದ್ದಾರೆ. ಈಗ ಚಿಕ್ಕ ಮಕ್ಕಳು ಹೈಸ್ಕೂಲಲ್ಲಿ ಆಡ್ತಾರಲ್ಲ, ಹಂಗೆ ಆಡಿದ್ರು. ತಾವೇ ಸ್ವತಃ ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲರ ಭಾಷಣಕ್ಕೆ ಯಾವ ರೀತಿ ಅಡ್ಡಿಪಡಿಸಿದ್ರು, ಅದನ್ನು ಹೇಗೆ ಎಂಜಾಯ್ ಮಾಡ್ಕೊಂಡು ರಾಹುಲ್ ಗಾಂಧಿಯವರು ನೋಡಿದರು ಅನ್ನೋದನ್ನು ಇಡೀ ದೇಶ ನೋಡಿದೆ. ಆದರೆ ಈಗ ರಾಹುಲ್ ಗಾಂಧಿಯವರು ಮಾತಾಡ್ಬೇಕಾದ್ರೆ ಎಲ್ಲ ಗಪ್ಚುಪ್ಪಾದರೂ ಕೂಡ ಅವ್ರು ಮಾತಾಡೋಕ್ಕೆ ರೆಡಿ ಇರಲಿಲ್ಲ. ಕೊನೆಗೆ ಎದ್ದರು. ಒಂದು ಸಲ ಅಂತೂ ಮಾತಾಡೋಕ್ಕೆ ಎದ್ದು ನಿಂತ್ಕೋತೀನಿ ಅಂತ ಎದ್ದು ನಿಂತ್ಕೋತಾರೆ. ಆದರೆ ಅಯ್ಯೋ ನನ್ನ ಮೈಕಾನಾಗಿಲ್ಲ. ಅವ್ರು ಹಾಗೆ ಹೇಳೋದು ನಿಜನೋ ಸುಳ್ಳೋ ನೀವೇ ನಿರ್ಧಾರ ಮಾಡಿ. ಈ ದೃಶ್ಯ ನೋಡಿ. माइक तो दीजिए, माइक दीजिए, लेकिन बोलेंगे आप। माइक नहीं है सर, माइक तो चालू है। आप मानिए सदस्य, लेकिन सदन की ಕೊನೆಗೆದ್ದು ಭಾಳ ರೋಷಾವೇಶದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ರು. ಆ ಮಾತಿನ ಭರದಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ರು. ಏನು? ವಿದ್ಯಾರ್ಥಿಗಳ ವಿರುದ್ಧ ಶೂಟ್ ಆರ್ಡರನ್ನು ಅಮಿತ್ ಶಾ ಕೊಟ್ಬಿಟ್ಟಿದ್ದಾರೆ ಅಂತ. ಅದನ್ನು ನೋಡಿ. sir, the home minister authorized the shooting of our students, sir. He put pellets into the blood of our students. He ordered the students of India to be shot. क्या बोल सर, ये ಯಾವಾಗ ರಾಹುಲ್ ಗಾಂಧಿಯವರು ಈ ಮಾತನ್ನು ಹೇಳಿದ್ರೋ ಇಷ್ಟು ಹೊತ್ತು ಸುಮ್ಮನೆ ಕೂತಿದ್ದಂಥ ಆಡಳಿತ ಪಕ್ಷದ ಸದಸ್ಯರು ತಿರುಗಿಬಿದ್ರು. ಅದು ಹೆಂಗ್ರಿ ಹೇಳ್ತೀರಾ ನೀವು? ಇಂಥ ಹಸಿ ಸುಳ್ಳುಗಳನ್ನು ಹೇಳೋದಕ್ಕೆ ಸದನವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದೀರಾ. ಆಗ ರಿಜಿಜು ಎದ್ದು ನಿಂತ್ಕೊಂಡು ಹೇಳ್ತಾರೆ, ನಿಮ್ಮ ಹತ್ರ ಈ ಆರ್ಡರ್ ಅಮಿತ್ ಶಾ ಕೊಟ್ಟರು ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದ್ರೆ ತಂದಿಡಿ, ಆಮೇಲೆ ಮಾತಾಡಿ ಅಂತ. ಅದನ್ನು ನೋಡಿ. राहुल गांधी जी, आप नेता प्रतिपक्ष हैं, गंभीरता से बात बोलना चाहिए। आप बिना तर्क करके यहाँ ऐसा बात करते हैं, ये ठीक नहीं है सर। अभी तुरंत आप किस बेसिस पे ये बयान दिया है? किस बेसिस पे आपने ये बयान दिया, बताइए। किसने आपको बताया और किस तर्क के साथ आप ये बयान दिया है? ये बहुत गलत बात बोला है राहुल गांधी जी। ಇದು ಯಾವುದಕ್ಕೂ ರಾಹುಲ್ ಗಾಂಧಿ ಉತ್ತರ ಕೊಡುವಂಥ ಗೋಜಿಗೆ ಹೋಗಲಿಲ್ಲ. ಸುಮ್ಮನೆ ನಿಂತಿದ್ದು, ನನಗೆ ಮಾತಾಡೋಕ್ಕೆ ಅವಕಾಶ ಬೇಕು. ಆದರೆ ಆಡಳಿತ ಪಕ್ಷದ ಕಡೆಯಿಂದ ರಾಹುಲ್ ಗಾಂಧಿ ಸಾಕ್ಷಿ ಕೊಡಬೇಕು, ಇಲ್ಲ ಕ್ಷಮೆ ಕೇಳಬೇಕು. ಈ ರೀತಿ ಸುಮ್ಮನೆ ಅಮಿತ್ ಶಾ ವಿದ್ಯಾರ್ಥಿಗಳನ್ನು ವಿರುದ್ಧ ಗುಂಡಾರಿಸಿ ಅಂತ ಆದೇಶ ಕೊಟ್ಟರು ಅಂತ ಬಾಯಿ ಬಂದಂಗೆ ಮಾತಾಡೋಕ್ಕಾಗತ್ತಾ ಅಂತ ಆಡಳಿತ ಪಕ್ಷದವರು ಶುರು ಮಾಡಿಕೊಂಡ್ರು. ಆಗ ಅನಿವಾರ್ಯವಾಗಿ ಸ್ಪೀಕರು ಸದನವನ್ನು ಮುಂದೂಡಬೇಕಾಗಿ ಬಂತು. ಆಮೇಲೆ ಮತ್ತೆ ಅದು ಮುಂದೂಡಿಕೆ ಆಯಿತು ಬಿಡಿ. ಇಷ್ಟೆಲ್ಲ ಆಗಿ ಒಂದಷ್ಟು ಸಾರಿ ಅಡ್ಜರ್ಮೆಂಟ್ಗಳಾದ ಮೇಲೆ ಅಂತಿಮವಾಗಿ ನೀಟ್ ಅಕ್ರಮ ಮಸೂದೆ ಏನಿದೆ ಅದು ಲೋಕಸಭೆಯಲ್ಲಿ ಅಂಗೀಕಾರನೂ ಆಯಿತು. निर्णय ना वालों के पक्ष हुआ। प्रश्न ये कि विधेयक पर विचार किया जाए। जो सदस्य हाँ गए, जो सदस्य विरोध ना गए, मेरे विचार में निर्णय हाँ वालों के पक्ष हुआ। विधेयक पर विचार करने हेतु प्रस्ताव स्वीकृत किया गया। अब सभा विधेयक पर खंडवार विचार करेगी। ಇಲ್ಲಿ ನಾನು ಹೇಳಿಕೊಟ್ಟಿರುವಂಥದ್ದು ರಾಹುಲ್ ಗಾಂಧಿಯವರ ರಂಪಾಟ. 140 ಕೋಟಿ ಪ್ರಜೆಗಳಿರುವಂಥ ಭಾರತದ ಪ್ರತಿಪಕ್ಷದ ನಾಯಕ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ.
ದೇಶ ಗಮನಿಸ್ತಾ ಇದೆ. ಇಂಥವರಿಗೆ ದೇಶದ ಚುಕ್ಕಾಣಿ ಕೊಟ್ಟರೆ ಹೇಗೆ ಅನ್ನುವಂಥದ್ದನ್ನು ಜನ ಯೋಚನೆ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಮುಂದಿನ ಕಲಾಪಗಳಲ್ಲಿ ರಾಹುಲ್ ಗಾಂಧಿಯವರ ನಡವಳಿಕೆ ಹೇಗಿರುತ್ತೆ, ಅದಕ್ಕೆ ಆಡಳಿತ ಪಕ್ಷದ ಸದಸ್ಯರ ಪ್ರತಿಕ್ರಿಯೆ ಹೇಗಿರುತ್ತೆ ನೋಡೋದಕ್ಕೆ ದೇಶದ ಜನ ಕಾಯ್ತಾ ಇದ್ದಾರೆ.